ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಡುಗೆ ಮಾಡೋ ಹೆಣ್ಮಕ್ಕಳಿಗೆ ಶಾಕಿಂಗ್ ಸುದ್ದಿ. ಹೋಟೆಲ್ ನಡೆಸೋರು ಈ ಸುದ್ದಿಯನ್ನ ನೋಡ್ಲೇಬೇಕು. ಜನಸಾಮಾನ್ಯರಿಗೆ ಮತ್ತೊಂದು ಬರೆ ಎಳೆದಿದೆ ಕೊಲ್ಲಿ ಯುದ್ಧ. ಈಗ ಆಲ್ರೆಡಿ ದರ ಏರಿಕೆಯಿಂದ ಜನ ಬೇಸತ್ತು ಹೋಗಿದ್ದಾರೆ. ಮತ್ತೊಂದು ಕಡೆ ಕೊಲ್ಲಿ ಯುದ್ಧದ ಎಫೆಕ್ಟು ಈಗ ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತೆ. ಹೋಟೆಲ್ ನಡೆಸೋರು ಜೊತೆಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಹೆಣ್ಣುಮಕ್ಕಳು ನೋಡಲೇಬೇಕನ್ನೋ ಸುದ್ದಿ ಇದು. ಅಡುಗೆ ಎಣ್ಣೆ ಆಯಿತು, ಈಗ ಸಿಲಿಂಡರ್ನ ಸರದಿ. ಅಡುಗೆ ಅನಿಲ ದರದ ಮೇಲೂ ಕೂಡ ವಾರ್ ಎಫೆಕ್ಟ್ ತಟ್ತಾ ಇದೆ. ರಾತ್ರೋರಾತ್ರಿ ದುಬಾರಿ ಆಯಿತು ಗ್ಯಾಸ್ ಸಿಲಿಂಡರ್. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ 60 ರೂಪಾಯಿ ಏರಿಕೆ ಆಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ನ ಬೆಲೆ ಹೆಚ್ಚು ಕಡಿಮೆ 115 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಆದೇಶ ಬಂದಿದೆ. ಹೋಟೆಲ್ ತಿಂಡಿ ಊಟದ ದರದಲ್ಲೂ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ, ಅನಿವಾರ್ಯತೆ. ಯಾಕಂತಂದರೆ ಸಹಜವಾಗಿ ಅಡುಗೆಗೆ ಯೂಸ್ ಮಾಡುವಂತಹ ವಸ್ತುಗಳ ಬೆಲೆ ಜಾಸ್ತಿ ಆಯಿತು ಅಂತ ಅಂದರೆ ಸಹಜವಾಗಿ ತಿಂಡಿ ಊಟದ ಪ್ರೈಸ್ ಏನಿರುತ್ತೆ ಅದನ್ನು ಕೂಡ ಜಾಸ್ತಿ ಮಾಡಲೇಬೇಕು. ಅದರ ಸಾಧ್ಯತೆ ಕೂಡ ಇದೆ. ಎಲ್ಲ ಬೆಲೆಗಳು ಏರಿದೆ. ಕರೆಂಟ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ, ವಾಟರ್ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ, ಗಾರ್ಬೇಜ್ ಕಲೆಕ್ಷನ್ ಚಾರ್ಜಸ್ 12 ರೂಪಾಯಿ ಕೆಜಿಗೆ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಗಾಯದ ಮೇಲೆ ಬೆರೆ ಎಳೆದಂತೆ ಈ ಒಂದು ವಾರ್ ಇಫೆಕ್ಟ್ ಇಂದ ಒಂದು ರೀತಿಯಲ್ಲಿ ಶಾರ್ಟ್ ಸಪ್ಲೈ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಅದು ಒಂದು ದೊಡ್ಡ ಚಿಂತನೆಯಲ್ಲಿದ್ದೇವೆ. 150 ರೂಪಾಯಿ ಡಿಸ್ಕೌಂಟ್ ಕೊಡ್ತಿದ್ರು. 1ನೇ ತಾರೀಕಿಂದ ನಮಗೆ MRP ಮೇಲೆ ಡಿಸ್ಕೌಂಟ್ ಅನ್ನು ನಿಲ್ಲಿಸಿದ್ರು. ಇವತ್ತು 130 ರೂಪಾಯಿ ಬೆಲೆಯನ್ನು ಏರಿಸಿದ್ದಾರೆ. ಅಂದರೆ ಮೊತ್ತ 280 ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ಗೆ ನಮಗೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆ ಶಾರ್ಟ್ ಸಪ್ಲೈ ಆಗ್ತಾ ಇದೆ. ಯುದ್ಧದ ನಿಮಿತ್ತ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಪ್ರತಿ ಕಮರ್ಷಿಯಲ್ ಸಿಲಿಂಡರ್ಗೂ 115 ರೂಪಾಯಿ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ನಮಗೆ ಪ್ರತಿ ಸಿಲಿಂಡರ್ ಮೇಲೆ 150 ರೂಪಾಯಿ ಡಿಸ್ಕೌಂಟ್ ಸಿಗ್ತಾಯಿತ್ತು MRP ಮೇಲೆ. ಅದನ್ನು ಕೂಡ ಮೊನ್ನೆ ಮಾರ್ಚ್ 1ನೇ ತಾರೀಕಿಂದ ಕಡಿತ ಮಾಡಿದ್ದಾರೆ. ಇದು ಯುದ್ಧದ ನಿಮಿತ್ತ ತಾತ್ಕಾಲಿಕ ಪ್ರಭಾವ ಇರ್ಬೋದು, ಆದರೆ ಇದು ಮುಂದುವರೆದರೆ ಖಂಡಿತವಾಗಲೂ ನಮ್ಮ ಮೇಲೆ ತುಂಬ ದೊಡ್ಡ ಹೊರೆ ಆಗುತ್ತೆ. ಈ ಹೊರೆನ ನಾವು ಅನಿವಾರ್ಯವಾಗಿ ಗ್ರಾಹಕರ ಮೇಲೆ ಹಾಕಬೇಕಾಗತ್ತೆ. ಸದ್ಯಕ್ಕಂತೂ ಯಾವುದೇ ಹೋಟೆಲಲ್ಲಿ ಬೆಲೆ ಏರಿಕೆ ಇಲ್ಲ. ಕಂಟಿನ್ಯೂ ಆದರೆ ನಾನು ಹೇಳಿದ್ನಲ್ಲ, ಸ್ವಲ್ಪ ನಾವು ಹೊರೆ ಹಾಕಬೇಕಾಗತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಬೆಲೆ ಏರಿಕೆಗಳು ನಮಗೆ ಈಗ ಬಂದಿದೆ. ಆಮೇಲೆ ನೀರಿನ ಬೆಲೆ ಏರಿಕೆ ಆಗುತ್ತೆ. ಸೊ ರಾಜ್ಯ ಸರ್ಕಾರದ್ದು ಕೆಲವೊಂದು ಬೆಲೆ ಏರಿಕೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.